ನಮಸ್ಕಾರ ಎಲ್ರಿಗೂ. ನಟ ದರ್ಶನ್ ಅವರು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತಾರೆ ಎನ್ನುವ ಸುದ್ದಿಗಳು ಕೇಳಿ ಬರುತ್ತಿವೆ ನೋಡ್ರಿ. ಎಸ್ ಹೌದ್ರಿ, ನಟ ದರ್ಶನ್ ಅವರು 2026ರ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತಾರೆ ಎನ್ನುವ ಸುದ್ದಿಗಳು ತುಂಬಾನೇ ಬಲವಾಗಿ ಹರಿದಾಡುತ್ತವೆ ನೋಡ್ರಿ. ಇದರ ಬಗ್ಗೆ ಪ್ರಕ್ರಿಯೆ ನೀಡಿರುವ ರಚಿತಾ ರಾಮ್ ಅವರು, ದರ್ಶನ್ ಅವರು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾದರೆ ಅತಿ ಹೆಚ್ಚು ಸಂತೋಷ ನನಗೆ ಆಗುತ್ತದೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ ನೋಡ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಿಡುಗಡೆಯ ಬಗ್ಗೆ ದಿನಕ್ಕೊಂದು ಸುದ್ದಿಗಳು ಹರಿದಾಡುತ್ತಾವ್ ನೋಡ್ರಿ. ನಟ ದರ್ಶನ್ ಅವರು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತಾರೆ ಎನ್ನುವ ಸುದ್ದಿಯನ್ನು ನನಗೆ ತುಂಬಾನೇ ಸಂತೋಷವಾಗಿದೆ. ಈ ವಿಚಾರವನ್ನು ನಾನು ಈಗಷ್ಟೇ ಕೇಳಿಪಟ್ಟೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ. ನಾನು ಎಲ್ಲರಿಗಿಂತಲೂ ಖುಷಿ ಪಡುತ್ತೇನೆ ಮತ್ತು ದರ್ಶನ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಇದನ್ನೇ ಕಾಯುತ್ತಿದ್ದಾರೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ ನೋಡ್ರಿ. ಅದೊಂದು ಊಹೆ ಮಾಡದ ಘಟನೆ. ಈ ಘಟನೆ ದರ್ಶನ್ ಅವರ ಜೀವನದಲ್ಲಿ ಆಗುತ್ತದೆ ಎಂದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂತ ಒಂದು ಕೆಟ್ಟ ಘಟನೆ ದರ್ಶನ್ ಅವರ ಜೀವನದಲ್ಲಿ ನಡೆದು ಹೋಗಿದೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ ನೋಡ್ರಿ. ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ಬಂದರೆ ದರ್ಶನ್ ಅವರ ವಿಷಯ ಬಂದಾಗ ನಾನು ತುಂಬಾನೇ ಎಮೋಷನಲ್ ಆಗ್ತೀನಿ. ಯಾಕೆಂದರೆ ಅಷ್ಟೊಂದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದೇವೆ ನಾನು ಮತ್ತು ದರ್ಶನ್ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ. ದರ್ಶನ್ ಅವರು ಜೈಲಿನಿಂದ ಹೊರಗಡೆಯಾಗಿ ಬಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆ ಬರುತ್ತದೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ ನೋಡ್ರಿ. ಮುಂದೆಯೂ ನನಗೆ ದರ್ಶನ್ ಅವರ ಜೊತೆ ನಟಿಸುವ ಆಸೆ ಇದೆ. ದರ್ಶನ್ ಅವರು ಜೈಲಿನಿಂದ ಮಾರ್ಚ್ ನಲ್ಲಿ ಬಂದರೆ ದರ್ಶನ್ ಅವರ ಜೊತೆ ಮುಂದೆಯೂ ನಟಿಯಾಗಿ ನಟಿಸುವ ಆಸೆ ನನಗೆ ಖಂಡಿತವಾಗಿಯೂ ಇದೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ ನೋಡ್ರಿ. ಯಾಕಂದರೆ ರಚಿತಾ ರಾಮ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಮೊದಲು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು ಅದು ದರ್ಶನ್ ಅವರ ಬುಲ್ಬುಲ್ ಸಿನಿಮಾದಲ್ಲಿ. ಈ ಬುಲ್ಬುಲ್ ಸಿನಿಮಾ ಯಶಸ್ವಿಯಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಸಕ್ರಿಯರಾಗಿರುವ ನಟಿ ಅಂದರೆ ಅದು ರಚಿತಾ ರಾಮ್ ನೋಡ್ರಿ. ಎಸ್ ಹೌದ್ರಿ, ಆ ಬುಲ್ಬುಲ್ ಸಿನಿಮಾದ ಮುಖಾಂತರ ಹಲವಾರು ಅವಕಾಶಗಳನ್ನು ಪಡೆದು ಆ ಅವಕಾಶಗಳನ್ನು ಉತ್ತಮವಾಗಿ ಪಡಿಸಿಕೊಂಡು ರಚಿತಾ ರಾಮ್ ಅವರು ಇವಾಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ ನೋಡಿ. ಹಿಂಗಾಗಿ ದರ್ಶನ್ ಅವರ ಸಹಾಯ ಯಾವತ್ತೂ ಕೂಡ ರಚಿತಾ ರಾಮ್ ಅವರು ಮರೆಯೋದಿಲ್ಲ ನೋಡ್ರಿ. ಹಿಂಗಾಗಿ ರಚಿತಾ ರಾಮ್ ಅವರು ದರ್ಶನ್ ಅವರು ಜೈಲಿನಿಂದ ಬೇಗನೆ ಬಿಡುಗಡೆಯಾಗಿ ಬರಲಿ ಎಂಬುದು ಕಾದು ನೋಡುತ್ತಿದ್ದಾರೆ ನೋಡ್ರಿ. ದರ್ಶನ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಮಾರ್ಚ್ ತಿಂಗಳಲ್ಲಿ ದರ್ಶನ್ ಅವರು ಹೊರಗಡೆ ಬರಲಿ ಎಂದು ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮತ್ತು ತುಂಬಾನೇ ಕಾತುರದಿಂದ ಕಾಯುತ್ತಿದ್ದಾರೆ ನೋಡ್ರಿ. ಅವರ ಎಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಬೇಗನೆ ಜೈಲಿನಿಂದ ಹೊರಗಡೆ ಬರಲಿ ಎಂಬುದು ನಮ್ಮೆಲ್ಲರ ಆಶಯ ಆಗೈತೆ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ಏನ್ ಮಾಡ್ರಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.